ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಅರ್ಥ ಏನು ಅಂತ ಎಲ್ಲವನ್ನು ಇದು ಮಾಡಿದೆ. ಕುವೆಂಪು ಅವರು ಇದು ಮಾಡಿರೋ ಇದರಲ್ಲಿ ಪ್ರಾಚೀನ ಧರ್ಮದವರು ಕೂಡ ಇದ್ದೀವಿ ಅನ್ನೋದನ್ನ ಸಾರಿ ಸಾರಿ ಕುವೆಂಪು ಅವರು ಹೇಳಿದ್ರು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಧರ್ಮ ತರಬೇಕು ಅನ್ನೋ ವಿಚಾರಗಳು ಯಾಕೆ? ಈಗ ಬೌದ್ಧ ಧರ್ಮವನ್ನ ಸೇರ್ಪಡೆ ಬಗ್ಗೆ ಕೇಳ್ತಿದ್ದಾರೆ. ನಾಳೆ ಇನ್ನೊಂದು ಮತ್ತೊಂದು ಮಗದೊಂದು ಬರಬಹುದು. ಇದನ್ನು ಸೇರ್ಪಡೆ ಮಾಡಿ, ಯಾಕೆ ನಾಡಗೀತೆಯಲ್ಲಿ ಬೇಕಲ್ಲ ಇದೆಲ್ಲ ಅಂತ ಇನ್ನೂ ಕೆಲವರು ಕೇಳಬಹುದು. ಆಗ ಮೂಲಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಆತಂಕ ಇದೆ. ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಈ ನಾಡಗೀತೆಯಲ್ಲಿ ಬೌದ್ಧರ ಉದ್ಯಾನ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಫಸ್ಟ್ ರಿಯಾಕ್ಷನ್? ಜಯ ಭಾರತ ತನುಜಾತೆ, ಈ ನಾಡಗೀತೆ ಏನು ಕುವೆಂಪು ಅವರು ರಚಿಸಿದಂತಹ ನಾಡಗೀತೆ ಇದೆ. ಸೊ ಈ ನಾಡಗೀತೆಗೆ ಇದನ್ನ ಇತಿಹಾಸವನ್ನ ನಾವು ನೋಡಿದಾಗ 1924ರಲ್ಲಿ ಅವರ ಒಂದು ಪ್ರಕಟಣೆಗೊಂಡ ಇದರಲ್ಲಿ ಫಸ್ಟ್ ಆರಂಭದಲ್ಲಿ ಕುವೆಂಪು ಅವರು ರಚನೆ ಮಾಡ್ತಾರೆ. ಸೊ ಅದಾದ ನಂತರ ಇದನ್ನ 1971ರಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನ ಅಡಾಪ್ಟ್ ಮಾಡ್ಕೊಳ್ತದೆ ಈ ಗೀತೆಯನ್ನ. ಸೊ ಅದರ ನಂತರ 71 ಯಾವತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಡಾಪ್ಟ್ ಮಾಡ್ಕೊಳ್ತು. ಸೊ ಅಲ್ಲಿಂದ 2004ರಲ್ಲಿ ಸೊ 2004ರಲ್ಲಿ ಏನಾಗ್ತದೆ, ಸೊ ಮೊಟ್ಟ ಮೊದಲ ಬಾರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನ ನಾವು ನೇಮಕ ಮಾಡಿಬಿಟ್ಟು ಸಮಿತಿಯನ್ನ, ಚನ್ನವೀರ ಕಣಿವೆಯವರ ಸಮಿತಿಯನ್ನ ಸರ್ಕಾರ ನೇಮಕ ಮಾಡ್ತದೆ. ಸೊ ಆ ಚನ್ನವೀರ ಕಣಿವೆಯವರ ಸಮಿತಿ ಆದ ನಂತರ ಮತ್ತೆ ಇನ್ನೊಂದು ಸಮಿತಿಯನ್ನು ಕೂಡ 2021ರಲ್ಲಿ ಲೀಲಾವತಿ ಸಮಿತಿ ಅಂತಲೂ ಕೂಡ ನೇಮಕ ಆಗ್ತದೆ. ಸೊ ಅದಾದ ನಂತರ 2022ರಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಾಡಗೀತೆ ಇರಬೇಕು, ಅದು ಯಾವ ಟ್ಯೂನಲ್ಲಿ ಇರಬೇಕು ಅಂತಕ್ಕಂಥ ಒಂದು ಅಂತಿಮವಾದಂಥ ಇದನ್ನು ಕೂಡ 2022ರಲ್ಲಿ ಘೋಷಣೆ ಮಾಡಲಾಗ್ತದೆ. ಸೊ ಅದರ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಹೊಸದಾಗಿ ನಾವು ಈಗೇನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಸಮಿತಿಯನ್ನು ಡಾಕ್ಟರ್ ಬಿಳಿಮಲೆ ಇವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ CS ದ್ವಾರಕನಾಥ್ ಹೆಸರಾಂತ ಸಾಹಿತಿಗಳು ಹಾಗೂ ಬರಗೂರು ರಾಮಚಂದ್ರಪ್ಪನವರು, ಆಮೇಲೆ ಎಲ್ಲ ಇನ್ನು ಹಲವಾರು ಸಾಹಿತ್ಯ ಏನು ಕವಿಗಳಿದ್ದಾರೆ. ಸೊ ಅವರ ಎಕ್ಸ್ಪರ್ಟ್ಸ್ ತಂಡವನ್ನ ನಾವು ಸರ್ಕಾರದ ಇದರಲ್ಲಿ ಯಾವುದೇ ಪ್ರತಿನಿಧಿಗಳಿಲ್ಲ, ಓನ್ಲಿ ಸಾಹಿತಿಗಳನ್ನು ನಾವು ನೇಮಕ ಮಾಡಿಬಿಟ್ಟು ಅವರು ಒಂದು ಏನು ರಿಪೋರ್ಟ್ ಇದೆ, ಸೊ ಆ ರಿಪೋರ್ಟು ಈಗ ನಮ್ಮ ಮುಂದೆ ಬಂದಿದೆ. ಆದರೆ ನಾವು ಇನ್ನೂ ಅಂತಿಮವಾಗಿ ಕೂಡ ಅದ್ರ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳಿಲ್ಲ. ಮೊದಲನೇದಾಗಿ ಏನಂತ ಹೇಳಿದ್ರೆ, ಈ ರೀತಿಯ ಪರಿಷ್ಕರಣೆಗಳು ಏನು ಸಾಂಸ್ಕೃತಿಕವಾಗಿ ಆಗಿರ್ಬೋದು ಅಥವಾ ಸಂವಿಧಾನಿಕವಾಗಿ ಆಗಿರ್ಬೋದು, ಕಾಲಕ್ಕೆ ಪರಿಷ್ಕರಣೆಗೊಳ್ತಕ್ಕಂಥದ್ದು ಅದು ಒಂದು ಸಾಮಾನ್ಯ ಪ್ರಕ್ರಿಯೆ. ಕಾಲಕ್ಕೆ ಬದಲಾವಣೆ ಮಾಡ್ಕೊಳ್ತಾ ಹೋದ್ರೆ ಮುಂಬರುವಂತಹ ಪೀಳಿಗೆಗೆ ನೀವು ಮೂಲ ಯಾವ್ದನ್ನ ತೋರಿಸ್ತೀರಾ? ತಿದ್ದುಪಡಿ ಆಗಿರೋದನ್ನ ತೋರಿಸ್ತೀರಾ? ಕಾಲ ನಂತರದಲ್ಲಿ ಬದಲಾವಣೆ ಆಗಿದ್ದನ್ನ ಆ ಕಾಲದಲ್ಲಿ ಹಿಂಗಿತ್ತು, ಈ ಕಾಲದಲ್ಲಿ ಹಿಂಗಿದೆ, ಮುಂದಿನ ಕಾಲದಲ್ಲಿ ಹಿಂಗಿರುತ್ತೆ ಅಂತ ಹೇಳ್ಕೊಂಡು ಹೋಗ್ಬೇಕಾ ಮುಂದಿನ ಪೀಳಿಗೆಗೆ? ಮುಂದುವರೆದು ಹೇಳ್ತಾ ಇದ್ದೀನಿ, ಮೂಲ ತೋರಿಸ್ಬೇಕಲ್ಲ ಪೀಳಿಗೆಗೆ. ಇದ್ರ ಬಗ್ಗೆ ಡಾಕ್ಟರ್ ಕುಗ್ವೆ ಅಂತಕ್ಕಂಥವ್ರು ಮೊಟ್ಟ ಮೊದಲ ಬಾರಿಗೆ ಒಂದು ಸಂಶೋಧನಾ ಲೇಖನವನ್ನ ಪ್ರಕಟ ಮಾಡ್ತಾರೆ. ಕುಗ್ವೆ ಅಂತಕ್ಕಂಥವ್ರು. ಸೊ ಅದರಲ್ಲಿ ಅವರು ಹೇಳಿದ್ದಾರೆ ಏನಂತ, ಸೊ ಇದು ಯಾವ ರೀತಿಯಾಗಿ ಇದರಲ್ಲಿ ಬೌದ್ಧರ ಉದ್ಯಾನ ಅಂತಕ್ಕಂಥದ್ದು ಕೂಡ ಇತ್ತು ಅಂತೇಳಿ ಅವರ ಒಂದು ಸಂಶೋಧನಾ ಲೇಖನ ಇದೆ. ಆ ಲೇಖನದ ಆಧಾರವಾಗಿಟ್ಕೊಂಡೇ ಈಗ ನಾವು ನೇಮಿಸಿರ್ತಕ್ಕಂತಹ ಬಿಳಿಮಲೆ ಸಮಿತಿಯವರು ಅದರ ಪುಟ ಸಂಖ್ಯೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದು ಯಾವಾಗನಿಂದ ಬೌದ್ಧರ ಉದ್ಯಾನ ಬಿಟ್ಟೋಯ್ತು 5ನೇ ಆವೃತ್ತಿಯಲ್ಲಿ, ಅವರ ಒಂದು 547ನೇ ಪುಟದಲ್ಲಿ ಸೊ ಈ ಅಂಶವನ್ನ, ಯಾವುದು ಬೌದ್ಧರ ಉದ್ಯಾನ ಅಂಶವನ್ನ ಅದನ್ನ ಇತ್ತು. ಆದರೆ ತದನಂತರ 5ನೇ ಒಂದು ಆವೃತ್ತಿಯನ್ನು ಪ್ರಕಟಗೊಂಡ ಮೇಲೆ ಅದನ್ನು ಬಿಟ್ಟೋಗಿದೆ. ಹಾಗಾಗಿ ಸೊ ಇದನ್ನ ಈಗ ಯಾಕಂತ ಹೇಳಿದ್ರೆ ಬೌದ್ಧ ಇದನ್ನ ಯಾಕೆ ಮುಖ್ಯ ಆಗ್ತದೆ ಅಂದ್ರೆ, ನೋಡಿ, ಯಾವುದೂ ಕೂಡ ಇತಿಹಾಸ ಬದಲಾಗಬಾರ್ದು. ಇತಿಹಾಸದಲ್ಲಿ ಏನಿತ್ತೋ ನಾವು ಅದಕ್ಕೆ ಗೌರವ ಕೊಡ್ತಕ್ಕಂಥದ್ದಕ್ಕೋಸ್ಕರನೇ, ಅಂದ್ರೆ ಇತಿಹಾಸನ ಇಲ್ಲಿ ಮರೆಮಾಚಬಾರ್ದು. ಈ ಕರ್ನಾಟಕ ಏನಿದೆ ಇವತ್ತು ಸರ್ವ ಧರ್ಮಕ್ಕೂ ಕೂಡ ಎಲ್ಲ ಧರ್ಮೀಯರು ಇಲ್ಲಿ ಕವಿಗಳಿದ್ರು. ಈಗ ನಮ್ಮಲ್ಲಿ ಇರ್ತಕ್ಕಂಥವ್ರು ಏನು, ಈಗ ಕುವೆಂಪು ಅವರಾಗಿರ್ಬೋದು, ತಳುಕಿನ ವೆಂಕಣ್ಣಯ್ಯನವರಾಗಿರ್ಬೋದು, ತಳುಕಿನ ವೆಂಕಣ್ಣಯ್ಯ ಅವರು ಕೂಡ ಅವರು ಒಂದು ಮಾತನ್ನು ಹೇಳ್ತಾರೆ, ಕನ್ನಡದ ಏನು ಇದಕ್ಕೆ ಸಾಹಿತ್ಯಕ್ಕೆ ಸೊ ಬೌದ್ಧರದು ಅಪಾರ ಕೊಡುಗೆ ಇದೆ ಅಂತೇಳಿ ಒಂದು ಗ್ರಂಥದಲ್ಲಿ ತಳುಕಿನ ವೆಂಕಣ್ಣಯ್ಯ ಅವರು ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಬೌದ್ಧರನ್ನ ಒಂದು ಧರ್ಮ, ಬೌದ್ಧ ಅಂದ್ರೆ ಏನು, ಒಂದು ಸಂಕೇತ, ಅದು ಶಾಂತಿಯ ಸಂಕೇತ ಧರ್ಮ. ಇವತ್ತು ಬೌದ್ಧ ಧರ್ಮದ ಬಗ್ಗೆ ಯಾರು ಕೂಡ ಅಪಸ್ವರಗಳನ್ನ ಎತ್ತಿಲ್ಲ, ಧರ್ಮದ ಕೊಡುಗೆ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ, ಅದರ ಮೂಲದ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ. ಆದರೆ ನಾಡಗೀತೆಯಲ್ಲಿ
ಸರ್ವ ಧರ್ಮಕ್ಕೂ ಕೂಡ ನಿಮಗೆ ನೆಲೆಯಾಗಿರುವ ಕರ್ನಾಟಕದ ಬಗ್ಗೆ, ನಮ್ಮ ಭಾರತದ ಬಗ್ಗೆ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಪರ್ಟಿಕ್ಯುಲರ್ ಆಗಿ ಪದ ಬೇಕು ಅನ್ನೋದು ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾರೆ. ಅದ್ರ ಬಗ್ಗೆ ಓಕೆ ಬರ್ತೀನಿ ಸರ್.